ಇದು ನಮ್ಮ ಕರ್ನಾಟಕದ ಪ್ರಸಿದ್ಧಿ ಮತ್ತು ವಿಶೇಷವಾದಂತ ಮೇಲುಕೋಟೆ ಶೈಲಿಯ ಪುಳಿಯೋಗರೆ ರೆಸಿಪಿ. ಪುಳಿಯೋಗರಿನ ತುಂಬಾ ರೀತಿಯಲ್ಲಿ ಮಾಡಿದ್ರು ಮೇಲ್ಕೋಟೆ ಶೈಲಿಯ ಪುಳಿಯೋಗರೆ ಅಂದ್ರೆ ಪ್ರತಿಯೊಬ್ಬರ ಮೋಸ್ಟ್ ಫೇವರೇಟ್ ಅಂತ ಹೇಳ್ಬಹುದು. ಈ ಪುಳಿಯೋಗರೆಯನ್ನ ಮನೇಲಿ ಮಾಡಿ ತಿಂತಾ ಇದ್ರೆ ಡಿವೈನ್ ವೈಬ್ ಕೊಡೋದಂತೂ ಪಕ್ಕ. ರುಚಿಯಂತೂ ಅಮೃತ ತರ ಇರುತ್ತೆ. ಮೊದಲು ಪ್ಯಾನ್ಗೆ ಧನ್ಯಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕಾಳುಮೆಣಸು, ಮೆಂತೆಕಾಳು ಮತ್ತು ಸ್ವಲ್ಪ ಎಣ್ಣೆನ ಹಾಕೊಂಡು 2 ನಿಮಿಷ ಸಿಮ್ಮಲ್ಲೇ ಹುರಿದು, ಜೊತೆಗೆ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರಿದು ಇಳಿಸೋಕು ಮುಂಚೆ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಬಿಸಿ ಆರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪೌಡರ್ ಮಾಡಿಕೊಂಡು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಗೋಡಂಬಿನ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಕರ್ಬೇವಿನ ಸೊಪ್ಪು, ಗುಂಟೂರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಇಂಗನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇದನ್ನ ಸಪರೇಟ್ ಆಗಿ ತಕ್ಕೊಳ್ಳಿ. ಉಳಿದಿರುವಂತ ಎಣ್ಣೆಗೆ ಹುಣಸೆ ಹಣ್ಣಿನ ರಸ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗಿ ಈ ರೀತಿ ಆಯಿಲ್ ಸಪರೇಟ್ ಆಗ್ತಿದ್ದ ಹಾಗೆ ಮಾಡಿಟ್ಕೊಂಡಿರುವಂತಹ ಪುಳಿಯೋಗರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೊಜ್ಜಿಂದ ಎಣ್ಣೆ ಈ ರೀತಿ ಸಪರೇಟ್ ಆಗೋವರೆಗೂ ಸಿಮ್ಮಲ್ಲೇ ಕುಕ್ ಮಾಡಿಕೊಂಡು ಜೊತೆಗೆ ಕೊಬ್ಬರಿ ತುರಿ ಮತ್ತು ತೆಗೆದಿಟ್ಕೊಂಡಿದ್ದಂತ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೇಲುಕೋಟೆ ಶೈಲಿಯ ಪುಳಿಯೋಗರೆ ಗೊಜ್ಜು ತಯಾರಾಗುತ್ತೆ. ಈ ಗೊಜ್ಜನ್ನ ಮಾಡಿರುವಂತ ಅನ್ನಕ್ಕೆ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ಭುತ ರುಚಿಕರವಾದಂತಹ ಮೇಲುಕೋಟೆ ಶೈಲಿಯ ಪುಳಿಯೋಗರೆ ತಯಾರಾಗುತ್ತೆ. ಈ ಗೊಜ್ಜನ್ನ ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಆರಾಮಾಗಿ 3 ತಿಂಗಳ ಮೇಲೆ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ತಿನ್ನೋದಕ್ಕಂತೂ ಅಮೃತ ತರ ಇರುತ್ತೆ. ಟ್ರೈ ಮಾಡಿ ನೋಡಿ.